ವೆಲ್ಕಮ್ ಬ್ಯಾಕ್ ಟು ಯಶಸ್ ಕಿಚನ್. ಇವತ್ತು ಮತ್ತೆ ತಿರ್ಗಾ ನಂದು ರೆಸಿಪಿ ಬಂದುಬಿಟ್ಟು ಮಾಲ್ಟ್ ಪೌಡರ್. ನೋಡಿ, ನಾನು ಇದು ಮಾಲ್ಟ್ ಪೌಡರ್ ಮಾಡೋದಕ್ಕೆ ಮೋರ್ ದೆನ್ 20 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಖುದ್ದಾಗಿ ನಾನೇ ಪ್ರಿಪೇರ್ ಮಾಡ್ತಾ ಇರೋದು. ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನೇ ಹುರಿದು ಇದನ್ನು ಮಿಲ್ ಮಾಡಿಸೋದು. ನೋಡಿ, ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಬಾದಾಮಿ, ಗೋಡಂಬಿ, ರಾಗಿ, ಹಾಕಿ, ಗೋಧಿ, ನವಣೆ, ಸಜ್ಜೆ, ಮೋರ್ ದೆನ್ 20 ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಅದು ಲೋ ಫ್ಲೇಮಲ್ಲಿ ಹುರಿದಿರೋದು. ನೋಡಿ, ಮಿಲ್ ಮಾಡಿಸ್ಕೊಂಡು ಬಂದಿರೋದು. ಆ ಮಿಲ್ ಮಾಡಿಸಿರೋದು ಅದು ಎಷ್ಟು ಚೆನ್ನಾಗಿ ಘಮ ಅಂತ ಇದೆ ಅಂದರೆ ಹಾಗೇ ಬೆಲ್ಲ ಹಾಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬಟ್ ಆದರೂ ನಂದು ಇವತ್ತು ರೆಸಿಪಿ ಬಂದುಬಿಟ್ಟು ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಇದು ರೆಸಿಪಿ ಮಾಡೋದು ಹೇಳ್ತಾ ಇದ್ದೀನಿ. ನೋಡಿ, ಮೊದಲು ನೀರು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಕಾಯೋದಕ್ಕೆ. ಈಗ 1 ಸ್ಪೂನ್ ಪೌಡ್ರನ್ನ ನಾನು ನೀರಲ್ಲಿ ಇದು ಮಾಡ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ಇದು ಕಾಯ್ದಿರೋ ನೀರಿಗೆ ಇದನ್ನು ಹಾಕ್ಬಿಟ್ಟು ಸಣ್ಣ ಉರಿನಲ್ಲೇ ತಿರುಗಿಸ್ತಾ ಇರಬೇಕು. ಬಿಕಾಸ್ ನಾವು ಬಿಟ್ಟರೆ ಹಂಗೆ ಗಂಟು ಆಗಿಬಿಡುತ್ತೆ. ಹಂಗಾಗಿ ಒಂದು ಹದ ಬರೋ ತನಕ ನಾವು ತಿರುಗಿಸ್ತಾನೇ ಇರಬೇಕು. ನೋಡಿ, ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ನೋಡಿ ಇದು ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಮಾಡೋದಕ್ಕೆ ಸಮಯ ಇಲ್ಲ, ತೊಗೊತೀವಿ ಅಂತ ಅನ್ನೋರು ಮೇಲುಗಡೆ ನಂದು ವಾಟ್ಸಪ್ ನಂಬರ್ ಇದೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನೋಡಿ, ಇದು ರೆಡಿ ಆಗಿದೆ. ಉಪ್ಪು ಹಾಕಿದ್ದೀನಿ. ಹೇಳಿದ್ನಲ್ಲ, ಡಯಟ್ ಅವ್ರಿಗೆ, ಶುಗರ್ ಇರೋ ಜನರಲಾಗಿ ಎಲ್ಲರೂ ತೊಗೋಬೋದು. ಪರ್ಟಿಕ್ಯುಲರಾಗಿ ಏನಾದರೂ ಇದ್ದರೆ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕುಡಿಯೋದಕ್ಕೆ. ಆಹಾ,